ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಅಸ್ವಸ್ಥಗೊಂಡು ಬಿದ್ದಿದ್ದ ನರಿ ಮರಿಗೆ ಚಿಕಿತ್ಸೆ, ಮಾನವೀಯತೆ ಮೆರೆದ ಯುವಕರು ಅಧಿಕಾರಿಗಳ ತಂಡ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ವಾಯು ವಿಹಾರಕ್ಕೆಂದು ಹೋಗಿದ್ದ 3 ಯುವಕರ ತಂಡವೊಂದರ ಕಣ್ಣಿಗೆ ಬಿದ್ದ ಅಸ್ವಸ್ಥಗೊಂಡು ನರಿ ಮರಿಯೊಂದನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಕಾರದಿಂದ ಇಲ್ಲಿನ ಪಶು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ತೋರಿದ್ದಾರೆ. ಘಟನೆ ವಿವರ. ಮುದ್ದೇಬಿಹಾಳ ಪಟ್ಟಣದ ಕುಂಟೋಜಿ ರಸ್ತೆಯ ಕಾರು ಸರ್ವಿಸ್ ಮಾಡುವ ಗುಂಡಿಯಲ್ಲಿ ಬಿದ್ದಿದ್ದ ನರಿ ಮರಿಯೊಂದು ಬಿದ್ದು ಒದ್ದಾಡುತ್ತಿದ್ದನ್ನು ಕಂಡ ಅದೇ ದಾರಿಯಲ್ಲಿ ನಿತ್ಯ ವಾಯು ವಿಹಾರಕ್ಕೆಂದು ಹೋಗುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ BBA ವಿದ್ಯಾರ್ಥಿ ವಿನಯಕುಮಾರ್ ಕಡ್ಲಿಮಟ್ಟಿ, ಯುವಕರಾದ ಪರಶುರಾಮ್ ಡವಳಗಿ, ಯಲ್ಲಪ್ಪ ಕಲಗುರ್ಕಿ ಅವರು ಕೂಡಲೇ ಪತ್ರಕರ್ತರಿಗೆ ಹಾಗೂ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿ ಬಸನಗೌಡ ಬೆರದರ್ ಅವರ ಸೂಚನೆ ಮೇರೆಗೆ ಅಸ್ವಸ್ಥಗೊಂಡ ನರಿ ಮರಿಯನ್ನು ಪಶು ಆಸ್ಪತ್ರೆಗೆ ಯುವಕರ ಸಹಾಯದಿಂದ ಅರಣ್ಯ ಗಸ್ತು ಪಾಲಕ ಯಲಗೂರದಪ್ಪ ಗುಬ್ಬಿ ನರಿ ಮರಿಯನ್ನು ಎತ್ತಿಕೊಂಡು ತಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಳಿಕ ಮುಖ್ಯ ಪಶು ವೈದ್ಯರಾದ ಡಾಕ್ಟರ್ ಸುರೇಶ್ ಭಜಂತ್ರಿ, ಡಾಕ್ಟರ್ ಬಸವರಾಜ್ ಸಜ್ಜನ್ ಅಸ್ವಸ್ಥಗೊಂಡಿದ್ದ ನರಿ ಮರಿಗೆ ಚಿಕಿತ್ಸೆ ನೀಡಿದರು. ಈ ವೇಳೆ ಸ್ಥಳಕ್ಕೆ ಪ್ರಾದೇಶಿಕ ಅರಣ್ಯ ಇಲಾಖೆ ಅಧಿಕಾರಿ ಬಸನಗೌಡ ಬೆರದರ್, ಪಶು ಆಸ್ಪತ್ರೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಶಿವಾನಂದ್ ಭೇಟಿ ನೀಡಿ ನರಿ ಮರಿಯ ಆರೋಗ್ಯವನ್ನು ಗಮನಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಯುವಕರು ಹಾಗೂ ಅಧಿಕಾರಿಗಳು, ಅಸ್ವಸ್ಥಗೊಂಡಿದ್ದ ನರಿ ಮರಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಅದು ಚೇತರಿಸಿಕೊಂಡ ನಂತರ ಮರಳಿ ಕಾಡಿಗೆ ಬಿಡುವ ಕಾರ್ಯ ಮಾಡಲಾಗುವುದು ಎಂದು ತಿಳಿಸಿದರು. ಪತ್ರಕರ್ತರು ಹಾಗೂ ಮತ್ತು ಅಲ್ಲಿ ಇರ್ತಕ್ಕಂಥ ವಾಕಿಂಗ್ ಹೋಗ್ತಕ್ಕಂಥ ಜನರು ಏನಪ್ಪ ಅಂದರೆ ಒಂದು ಫೋನ್ ಮುಖಾಂತರ ಸಂದೇಶ ತೆಗೆದಿದ್ರು. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಗಳನ್ನು ಕಳಿಸಿ ಅದನ್ನೇನಪ್ಪ ಅಂದ್ರೆ ಸಂಯುಕ್ತ ಇರತಕ್ಕಂಥ ಮುದ್ದೇಬಿಹಾಳ ಆಸ್ಪತ್ರೆಗೆ ತಗೊಂಡಿದ್ದೇವೆ. ವೈದ್ಯರು ಅದಕ್ಕೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ವೈದ್ಯರ ಚಿಕಿತ್ಸೆ ನಂತರ ಅದನ್ನೇನಪ್ಪ ಪುನಃ ಮತ್ತೆ ನಾವು ಅದು ಚೇತರಿಸಿಕೊಂಡ ನಂತರ ಕಾಡಿಗೆ ಬಿಡುವ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಆಸ್ಪತ್ರೆಗೆ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಒಂದು ನರಿ ದಾರಿಯಲ್ಲಿ ಹೋಗುವಾಗ ಯುವಕರಿಗೆ ಸಿಕ್ಕಿತ್ತು. ಅದನ್ನು ತಗೊಂಡು ಬಂದಿದ್ದಾರೆ. ಸದ್ಯಕ್ಕೆ ನಾವು ನೋಡಿದ ಪ್ರಕಾರ ಅದು ಸಾಯುವಂಥ ಸ್ಥಿತಿನಲ್ಲಿ ಏನಿಲ್ಲ. ಸೊ ಟ್ರೀಟ್ಮೆಂಟು ಮಾಡ್ತಾಯಿದ್ದೀವಿ. ನಮಗೆ ಅನ್ನಿಸ್ತಾ ಇರುವಂಥದ್ದು ನರ್ವೈನ್ ಸಿಸ್ಟಮ್ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು ಅಂತ ಹೇಳಿ. ಸೊ ಅದರ ಸಿಂಪ್ಟಮ್ಸ್ ಆಧಾರದ ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಮೋಸ್ಟ್ಲಿ ಅದು ರಿಕವರಿ ಆಗುವಂಥ ಎಲ್ಲ ಚಾನ್ಸಸ್ಗಳಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಓಕೆ. ಕುಂಟೋಜರಡಿ ಅಲ್ಲಿ ಕಡಿಮೆ ಮಿಷನ್ ಇದೆ ಸರ್, ಅಲ್ಲಿ ಬಿದ್ದಿದ್ರೆ ಅದು ಕಾರ್ ವಾಶ್ ಮಾಡುವಂಥ ತಜ್ಞರಿರುತ್ತೆ. ಅವ್ನು ಇವಾಗ ಫಸ್ಟ್ ನೋಡಿದ್ರು ಇವರು ಅವ್ನು ಹಗ್ಗ ಕಟ್ಟಿಸಿ ಅದು ಕಾಲೇ ಒಬ್ಬರಿಗೆ ಹಾಕಿದ್ರಿ. ಮತ್ತು ಅವ್ರು ಸ್ವಲ್ಪ ಮೈತುಂಬೆಲ್ಲ ರಾಡಿ ಹಾಕಿತ್ತು. ಒಂದು ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ ಸ್ವಲ್ಪ ವಾಪಸ್ ಫೋನ್ ಹಚ್ಚಿದ್ವಿ. ಯಾರಿಗೆ ಹಚ್ಚಿದ್ರಿ ಫೋನು? ಫಸ್ಟ್ ಹೆಬ್ಬಾಳ್ ಸರ್ಗೆ ಹಚ್ಚಿದ್ವಿ ಸರ್. ಹೆಬ್ಬಾಳ್ ಸರ್ ಹಚ್ಚಾದ್ಮೇಲೆ ಅವರಿದ್ರೆ ಡಾಕ್ಟರ್ಗೆ ಪಶು ವೈದ್ಯ ಅರಣ್ಯ ಇಲಾಖೆಗೆ ಮತ್ತೆ ಇನ್ಫಾರ್ಮ್ ಮಾಡಿ ಅವರೆಲ್ಲ ಬಂದ ಕೇಸ ವಾಪಸ್ ದವಾಖಾನೆಗೆ ತಗೊಂಡ್ಬಂದು. ಏನಾಗೈತೆ? ಸ್ವಲ್ಪ ಅಸ್ವಸ್ಥ ಆಗೈತೆ. ಏನು ಟ್ರೀಟ್ಮೆಂಟ್ ಮಾಡತ್ತಾರೆ? ಟ್ರೀಟ್ಮೆಂಟ್ ಮಾಡೋ ಸೆಲೆನ್ ಹಚ್ಚಾರ ಸರ್. ಈ ಸಂದರ್ಭದಲ್ಲಿ ನರಿ ಮರಿಯ ಚಿಕಿತ್ಸೆಗೆ ಸಿಬ್ಬಂದಿ ಭೀಮನಗೌಡ ಪಲ್ದಿನಿ, ಮೌಲಾಸಾಬ್ ವಾಲಿಕಾರ್ ಸಹಾಯ ಮಾಡಿದರು. ಯುವಕರು ಹಾಗೂ ಅಧಿಕಾರಿಗಳ ತಂಡದ ಸಕಾಲಿಕ ಸಮಯ ಪ್ರಜ್ಞೆಯಿಂದ ತೀವ್ರ ನೋವಿನಿಂದ ಒದ್ದಾಡುತ್ತಿದ್ದ ನರಿ ಮರಿಗೆ ಸಕಾಲಕ್ಕೆ ಚಿಕಿತ್ಸೆ ದೊರೆತು ಚೇತರಿಕೆ ಕಂಡಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.